ಅಕ್ಕ ನಾ ಸಾಯ್ತೀನಿ ಅಕ್ಕ. ಏನಾಯ್ತು ಲಕ್ಷ್ಮಿ ಹೇಳಕ್ಕ? ಹೋಗ್ಲಿ ಬಿಡು, ಬೇಡ. ಇಟ್ಟೆಲ್ಲ ನೋಡಿದ್ಮೇಲೆ ಹೆಂಗೆ ಸುಮ್ಮಿರ್ಲಿ ಅಕ್ಕ? ನನ್ನ ಜೀವನನೇ ಬರ್ಬಾದ್ ಮಾಡಿಟ್ಲಿಕ್ಕಿ, ಬೈದು ಹಾಳಾದಕ್ಕಿ. ಅಷ್ಟು ದಿನ ಬಂದಾಗೂ ನನ್ನ ಗಂಡ ಲವರ್ ಅಂದ್ಕೊಂಡು ಬಂದು ಅವತ್ತಿಟ್ಟ ಅರ್ಧ ಹಾರ್ಟ್ ಅಟ್ಯಾಕ್ ಮಾಡಿದ್ಲು. ಇಲ್ಲಿ ಮನೆಗೆ ಬಂದು ಫುಲ್ಲೇ ಹಾರ್ಟ್ ಅಟ್ಯಾಕ್ ಮಾಡಿದ್ಲು. ಏವೋ ನಾನು ಯಾಕೆ ಅಂತ ಇಟ್ಟಿದ್ದೇವ್ರೇ ಕರ್ಕೊಂಡ್ಬಿಡು, ನನಗೆ ಕರ್ಕೊಂಡ್ಬಿಡು. ಹಂಗ್ಯಾಕಂತೀಯ? ಏನು ಮಾಡೋದಕ್ಕ? ಎಲ್ಲ ಗೊತ್ತಾದ್ಮೇಲೆ ನನ್ನ ಗಂಡ ಆರಾಮತ್ತಿ ಮಾವು ನಾನು ಬಿಡ್ತಾರೆ. ತಾವು ಇಲ್ಲೇ ಅದಾರ ಕರೆ, ಅವ್ರದ್ದು ವಿಚಾರ ಮಾಡಲ್ಲ, ನಂದೇ ವಿಚಾರ ಮಾಡ್ತಾರೆ. ನಮ್ಮ ಅಣ್ಣಿಗೆ ಬೈತಾರೆ, ನಿಮ್ಮ ಅಣ್ಣ ಚಲೋ ಇಲ್ಲ, ನಿಮ್ಮ ಖಾನ್ದಾನ ಚಲೋ ಇಲ್ಲ, ನಿಮ್ಮ ಮನೆ ಚಲೋ ಇಲ್ಲ ಅಂತಾರೆ. ಅವಾಗ ನಾ ಏನು ಮಾಡಲಿ ಅಕ್ಕ? ಇಟ್ಟೆಲ್ಲ ಅನ್ಸ್ಕೋಬೇಕೇನ ಅಕ್ಕ? ನನಗೆ ಆಗವಲ್ತ ಅಕ್ಕ. ಏನಾಗಲ್ಲ ತಡಿ, ಹೇಳಕ್ಕೆ ಮೊದಲ ಅಣ್ಣನ ಜೊತೆ ಮಾತಾಡೋಣಂತ. ಮೊದಲು ಕೇಳೋಣ, ಒಂದು ಏನೈತಿ ಒಂದು ಮನಸ್ಸಿನಾಗ ಏನೈತಿ ಕೇಳೋಣಂತ. ಸುಮ್ಮಿರು, ಹಾಳಾಕ್ ಹೋಗ್ಬೇಡ. ಏನು ಕೇಳಿ ಏನು ಉಪಯೋಗೈತಿ ಅಕ್ಕ? ನಂಗಾರ ಸಾಕಾಗೋಯ್ತು ಅಕ್ಕ. ನೀ ಹೇಳೋದು ಕರೆ ಐತಿ, ಬೆಳೆದ ಹೆಣ್ಮಕ್ಳಿಗೆ ತಂದಲ್ಲಿ ಇಟ್ಕೋಬಾರ್ದು ಅಕ್ಕ, ಗಂಡು ಮಕ್ಳು ಇದ್ದಲ್ಲಿ. ಸುಮ್ಮನೆ ಹತ್ತು ದೊಡ್ಡದು ಮಾಡಬೇಡ, ಹಾಕಿ ಹೋಗ್ಬೇಕಿಲ್ಲೇ ಅದ ದರಿದ್ರ ಮಾರಿಕೆ ಎಲ್ಲರೂ ಬಂದು ಕೇಳಿಸ್ಕೊಂಡ್ರೆ ಮತ್ತೆ ಬೆಂಕಿ ಹಚ್ತಾಳ. ಸುಮ್ಮಿರು. ನಾ ಏನು ಮಾಡಲಿ ಅಕ್ಕ? ಸ್ವಲ್ಪ ಸಮಾಧಾನ ಮಾಡ್ಕೋ, ವಿಚಾರ ಮಾಡೋಣ. ಏನು ಮಾಡೋದು ಏನಿಲ್ಲ ಅಂತ ವಿಚಾರ ಮಾಡೋಣ, ಸ್ವಲ್ಪ ಸಮಾಧಾನ ಮಾಡ್ಕೋ. ನೀ ಹಿಂಗೆ ಕೂತ್ಕೋತಾರೆ ನನ್ನ ತಲೆಗೆ ಏನೂ ಬರೋದಿಲ್ಲ. ನಾನು ಸ್ವಲ್ಪ ವಿಚಾರ ಮಾಡೋಣ ತಡಿ. ಏನು ನನಗೆ ಏನೂ ಬರಲಾಗೈತಿ, ಏನು ಮಾಡೋದಕ್ಕ? ಇಷ್ಟೊತ್ತನ ನಂಗೆ ಸಮಾಧಾನ ಹಾಕತ್ತಿದ್ದೆ, ನೀನು ಹಿಂಗೆ ಕೂತ್ರೆ ನಾ ಏನು ಮಾಡಲಿ ಹೇಳು? ಸುಮ್ಮಿರು, ಒಂದು ಸ್ವಲ್ಪ ಏನು ವಿಚಾರ ಮಾಡೋಣ ಅಂತ ಸುಮ್ಮನೆ ಬಂದ ಕಡೆ. ಇವರಿಬ್ಬರು ಅಕ್ಕ ತಂಗಿ ಇಲ್ಲಿ ಬಂದು ಏನು ಮಾಡಾಕತ್ತಾರ? ಈ ಲಕ್ಷ್ಮಿ ಅಕ್ಕ ಹಾಳಾಕತ್ತಾಳಲ್ಲ, ಏನಾಯಿತು? ಸ್ವಲ್ಪ ಕೇಳಿಸ್ಕೊಂಡ್ರೆ ಚಲೋ. ಅದನ್ನೇ ಏನಾರ ನಾವು ಒಂದು ಸ್ವಲ್ಪ ಯೂಸ್ ಮಾಡ್ಕೊಂಡಿವ್ರಿಗೆ ಬ್ಲ್ಯಾಕ್ ಮೇಲ್ ಮಾಡ್ಬೋದು. ಇಲ್ಲಿ ಬಂದು ನನ್ನ ಕೆಲಸಕ್ಕೆ ಅಡ್ಡು ಬರ್ತಾರೆ ಇವರು. ಈ ಲಕ್ಷ್ಮಿ ಸುಮ್ಮಿರು, ಹಿಂದೆ ರೇಖಾ ಬಂದಾಳ, ಈಗಾರ ಸುಮ್ಮಿರು. ಹೌದಲ್ಲಕ್ಕ. ಏ ಅಕ್ಕ, ಏನು ಮಜಾಕ್ ಮಾಡ್ತೀಯಕ್ಕ? ನಾ ಕರೆನೇ ನೋಡಿ ನಿನ್ನ ಮಜಾಕಿಗೆ ಅತ್ತೇ ಬಿಟ್ಟೆ. ಹಾಂ, ಏನು ಮಜಾಕ್ ಮಾಡ್ತೀನಿ ನೀನು? ನೀ ನನಗೆ ಕಾಡ್ತಿರ್ತಿಲ್ಲ, ನಾನು ಕಾಡೋದು ಬೇಡ ನಿನಗೆ. ಹಂಗೆ ಕಾಡ್ದೆ, ನೀ ಏನು ಕರೆನೇ ಅನ್ಕೊಂಡ್ಬಿಟ್ಟಿಲ್ಲ. ನಾ ಬಂದಿದ್ದು ಗೊತ್ತಾಯ್ತು ಅನಿಸ್ತೈತಿ. ಪ್ಲೇಟ್ ಚೇಂಜ್ ಮಾಡಕತ್ತಾರ ಅಂದ್ರೆ ಒಂದು ಸ್ವಲ್ಪ ಉಪಕಾರ ಹಾಕಿ ಬರುವಂತಡಿ ಇವ್ರಿಗೆ. ಇಬ್ಬರು ಅಕ್ಕ ತಂಗಿ. ನೀವಿಬ್ಬರು ಇಲ್ಲಿ ಏನು ಮಾಡಕತ್ತೀರ? ನಮ್ಮ ಮನೆ ತುಂಬ ಎಲ್ಲ ಹುಡುಕಿದೆ ನಿಮಗೆ. ನಮಗೆ ಹುಡುಕಿದ್ಯಾವ? ಯಾಕವ, ಏನು ಕೆಲಸಿತ್ತು ನಮ್ಮ ಕಡೆಯಿಂದ? ಏನಿಲ್ಲ, ಸುಮ್ಮ ಹಂಗೆ ಮನೆ ಖಾಲಿ ಅನ್ಸಕತ್ತಿತ್ತ, ಏನೂ ಆವಾಜ್ ಇಲ್ಲಲ್ಲ, ಎಲ್ಲಿ ಹೋದ್ರಿ ನೀವಿಬ್ರು ಅಂತ ಹುಡ್ಕಾಕತ್ತಿದ್ದೆ. ಓಹೋ, ನಾವಿಬ್ರು ಅಂದ್ರೆ ಆವಾಜ್ ಏನು ನಿನಗೆ ಅರ್ಥ? ಏನು ಲಕ್ಷ್ಮಿ, ನೀ ಎಲ್ಲ ಬೇರೆನೇ ತಿಳ್ಕೋತಿ. ಹಾಗೇನಿಲ್ಲ, ಸುಮ್ಮ ನನಗೂ ಟೈಮ್ ಪಾಸ್ ಆಗಕತ್ತಿದ್ದಿಲ್ಲ, ನಿಮ್ಮ ಜೊತೆ ಮಾತಾಡ್ಬೇಕಂತ ಹುಡ್ಕಾಕತ್ತಿದ್ದೆ. ನಾವೇನು ಟೈಮ್ ಪಾಸ್ ಏನು ನಿಮಗೆ? ನಿಂಗೆ ಯಾಕ ನೋಡಕ್ಕ ಈಕೆಲ್ಲ ಬೇರೆನೇ ತಿಳ್ಕೊತಾಳ, ಎಲ್ಲಕ್ಕೂ ಒಂದೊಂದು ಮಾತಾಡ್ತಾಳೆ. ಆಕೆ ಹಾಗೆ ಅದ ಬಿಡು. ಏನಾಯ್ತು, ಏನು ಕೇಳಾಕತ್ತಿದ್ದಿ? ಇಲ್ಲಕ್ಕ, ನಾಳೆ ಮತ್ತೆ ಅತ್ತೆಯವ್ರದ್ದು ಡಿಸ್ಚಾರ್ಜ್ ಮಾಡೋದಾರಲ್ಲ, ಅದಕ್ಕೆ ಮತ್ತೆ ಏನರ ಸಹಾಯ ಬೇಕೇನಂತ ಕೇಳತ್ತಿದ್ದೆ. ನೀನು ಸಹಾಯ ಮಾಡ್ತೀನಿ ನಮಗೆ? ಯಾಕೆ ಮಾಡಬಾರ್ದ? ಹೌದು ಲಕ್ಷ್ಮಿ, ನೀ ಯಾಕೆ ಆಳಕತ್ತಿದ್ದಿ? ಯಾರು? ನಾ ಯಾವಾಗ ಆಳಕತ್ತಿದ್ದೆ? ಈಗ ಜಸ್ಟ್ ಆಳಕತ್ತಿದ್ದಿ, ನಾನು ನೋಡಿದೆ. ನಾನು ಇಲ್ಲ, ಹಿಂಗೆ ಅಕ್ಕ ಏನೋ ಹೇಳತ್ತಿದ್ಲ, ಕಣ್ಣಾಗ ಹಂಗೆ ಕಣ್ಣು ಹಿಂಗೆ ತಿಕ್ಕಾಕತ್ತಿದ್ದೆ. ನಾ ಯಾಕೆ ಮಂದಿ ಗಳಿಸ್ತೀನ? ನಾನು ಅಳಲ್ಲ. ಅದು ಕರೆ ಐತೆ ಬಿಡುವ. ಏನಂದಿ? ಏನಿಲ್ಲ, ಮಜಾಕ್ ಮಾಡಿದೆ. ಸಹಾಯ ಮಾಡ್ಬೇಕಂದು. ಹಂಗಿದ್ರೆ ಅಮ್ಮನ ರೂಮ್ ಒಂದು ಸ್ವಲ್ಪ ಕಸ ಹುಡುಗಿ ಪರ್ಸಿ ಒರೆಸ್ತಿ. ನಾನು ಕಸ ಹುಡುಗಿ ಪರ್ಸಿ ಒರೆಸ್ಬೇಕು. ಮತ್ತೆ ಈಗ ಅದು ಸಹಾಯ ಮಾಡ್ತೀಯ ಅಂತ? ಆಯ್ತಕ್ಕ, ಮಾಡ್ತೀನಿ. ಆಯ್ತು ಮಾಡು. ನಂದು ಕೆಲಸ ನನಗೆ ವಜ್ಜೆ ಆಯ್ತಲ್ಲ, ಸುಮ್ಮ ಬಂದು ನೋಡಿ ಹೋಗ್ಬಿಟ್ಟೆ. ಐದ ಕಡೆ ಕಸ ಹುಡುಗಿ ಪರ್ಸಿ ಒರೆಸ್ಬೇಕಂತ. ಭಾಳ ದೊಡ್ಡದಾಗಿ ಬಂದಿದ್ಲು ದೊಡ್ಡಕ್ಕ. ಅಕ್ಕ, ಈಗ ಇಬ್ಬರ ಜೊತೆ ನೀನೇ ಮಾತಾಡಕ್ಕ. ನಾ ಮಾತಾಡಿದ್ರೆ ಅವರಿಗೆಲ್ಲ ಸರಿ ಅನ್ಸಲ್ಲ. ಈ ಅಣ್ಣನ ಜೊತೆ ನೀನೇ ಮಾತಾಡ, ತಮ್ಮನ ಜೊತೆ ನೀನೇ ಮಾತಾಡ. ಏನರ ಒಂದು ಸುದ್ದ ಆಕೈತಿ. ನೀ ಮಾತಾಡ್ರೆ ನಿನ್ನ ಮಾತು ಕೇಳ್ತಾರೆ ಸ್ವಲ್ಪ, ನನ್ನ ಮಾತು ಕೇಳಲ್ಲ ಅವರು. ನನಗೆ ನಿನ್ನಂಗೆ ಸಮಾಧಾನ ರೀತಿಯಿಂದ ಮಾತಾಡೋಕ್ಕೂ ಬರಲ್ಲ. ನನಗೆ ಆ ಥರ ಪಿತರ ಮಾತಾಡೋಕ್ಕೆ ನೀನೇ ಒಂದು ಸ್ವಲ್ಪ ಮಾತಾಡಿಕ್ಕಿರ, ಏನೈತಿ ಬಗೆಹರಿಸ್ಕೋ ನೋಡ್ಕೇಳ್ವ. ಆಯಿತು, ನಾನೇ ಮಾತಾಡ್ತೀನಿ, ನೀ ಚಿಂತೆ ಮಾಡ್ಬೇಡ. ಹೋಗಿ ಅಲ್ಲಿ ಹೊರಗೆ ಇವ ಇದ್ದ, ಶಶಿ ಇದ್ದ, ಕರೆದಾರ ಕರಿಯೋ, ನೀನು ಇಲ್ಲಿ ಇರ್ತೀನಿ. ಅಕ್ಕ ಕರೆಯಕತ್ತ ಅಂತ ಹೇಳಿ ಬರ್ತಾನೆ ಇಲ್ಲಿ. ಆಯ್ತಾಯ್ತು, ಕರೆತ್ತೇನಂತ ನಾ ಹೋಗ್ತೀನಂತ. ಏನು ಕೆಲಸ ಮಾಡ್ತಾಳೆ ನೋಡ್ತೀನಿ. ಆಯ್ತಾಯ್ತು. ಅಕ್ಕ, ಭಾಗ್ಯಕ್ಕ ನಂಗೆ ಕರ್ದಿ ಅಂತ ಲಕ್ಷ್ಮಿ ಹೇಳಿದ್ಲು. ಕರೆದೆ, ನಿನ್ನ ಜೊತೆ ಒಂದು ಸ್ವಲ್ಪ ಮಾತಾಡೋದಿತ್ತು ಪರ್ಸ್ನಲ್ ಆಗಿ. ಹೇಳಕ್ಕ, ಏನಾಯ್ತು? ನಾ ಹಿಂಗೆ ತಿಳ್ಕೊತೀನಿ ಅಂತ ನೀ ಬೇಜಾರಾಗಬೇಡ, ತಪ್ಪು ತಿಳ್ಕೊಬೇಡ. ಹಂಗಂದ್ರೆ ಅಟ್ಟೆ ಕೇಳ್ತೀನಿ ನಾ. ಇಲ್ಲ ಕೇಳಕ್ಕ, ಏನು ನಂಗೆ ತಿಳ್ಕೊಳಲ್ಲ, ಕೇಳು ಏನಾಯ್ತು ಹೇಳು. ನಾವು ಬಸ್ ಸ್ಟ್ಯಾಂಡಿಗೆ ಹೋದಾಗ ರೇಖಾ ಒಂದು ಹುಡುಗನ ಜೊತೆ ನೋಡಿದೆವು. ಅವ ಯಾರು ನಿಂಗೆ ಗೊತ್ತವ ಯಾರಂತ? ನಾನು ಕೇಳಿನ ತಪ್ಪು ತಿಳ್ಕೊಬೇಡ, ನಿಂಗೆ ಗೊತ್ತೇನಂತ ಕೇಳಾಕತ್ತೀನಿ. ಮೊದಲಾದ್ರೆ ನಡೀತಿತ್ತ, ಈಗ ನಮ್ಮ ಮನೆ ಹುಡುಗಿ ಮೊದಲ ಮಂದಿ ಚಲೋ ಇಲ್ಲ, ಆಕಿ ಚಲೋ ಇದ್ರು ಬೇರೆಯವ್ರು ಚಲೋ ಇಲ್ಲ. ಈಗಿನ ಕಾಲು ಉಪಯೋಗಿಲ್ಲ, ಅದಕ್ಕೆ ಕೇಳತ್ತೀನಿ ಅಷ್ಟೇ. ಏನೋ ಕನ್ಸರ್ನಿಗೆ ಕೇಳತ್ತೀನಿ. ಬೇಕಾದರೆ ಹೇಳಂಗೆ ಅನ್ಸಿದ್ರೆ ಹೇಳು, ಇಲ್ಲಾಂದ್ರೆ ನಡೀತೈತಿ. ಅವ ಅಕ್ಕ, ಅವ ನಮ್ಮ ಆಫೀಸ್ನಾಗ ಇತ್ತವನಿ, ನಂಗೆ ಗೊತ್ತವನಿ, ಗೊತ್ತು ಅವ ಯಾರಂತ.
ಮತ್ತೆ ನೀ ಗೊತ್ತಿದ್ರು ಅವ ನೀನು ನೋಡಿ ಯಾಕೆ ಓಡೋದ? ಅದು ಅಕ್ಕ ಅದು ಭಾಳ ದೊಡ್ಡ ವಿಷಯ. ನಿಂಗೆ ಹೇಳಂಗೆ ಅನ್ಸಿದ್ರೆ ಅಟ್ಟೆ ಹೇಳು, ಇಲ್ಲಕಂದ್ರೆ ನಡೀತೈತಿ. ಇಲ್ಲಕ್ಕ ಅದು ಹೆಂಗೆ ಹೇಳಿ ನನಗೆ ಗೊತ್ತಾಗಬಲ್ತ. ಹೇಳಿದಲ್ಲ, ಹೇಳಂಗೆ ಅನ್ಸಿದ್ರೆ ಹೇಳು, ಇಲ್ಕ ನಡೀತೈತಿ. ಅದು ಏನಂದ್ರಕ್ಕ ಮೊದ್ಲ ರೇಖಾ ಅವ ಇಷ್ಟಪಡ್ತಿದ್ರು ಭಾಳ. ಹಾಂ, ಏನು ಹೇಳಕತ್ತಿ? ಅವ ಆಕಿ ಇಷ್ಟಪಡತ್ತಿದ್ರು, ಅವ ಆಕಿನ ಸಂಬಂಧಕ್ಕೆ ಬಂದ ಏನಿಲ್ಲ. ಅದು ಏನಾಯ್ತು ಅಂದ್ರಕ್ಕ, ಅವ ಆಕಿ ಮೊದಲೇ ಕಂಪ್ನಿ ಕೆಲಸ ಮಾಡ್ತಿದ್ರ, ನಾ ಆಮೇಲೆ ಜಾಯ್ನ್ ಆದೇ ಇಲ್ಲ. ಆಮೇಲೆ ನಾ ಒಂದು ಸ್ವಲ್ಪ ಟ್ಯಾಲೆಂಟೆಡ್ ಶಾಣಿ, ಅವ ಅಷ್ಟು ಇದ್ದಿದ್ದಿಲ್ಲ. ಮ್ಯಾನೇಜರ್ ಎಲ್ಲ ನಾ ಚಲೋ ಇರೋದು ನೋಡಿ ಅವ್ನ ಕೆಲಸ ಎಲ್ಲ ನನಗೆ ಕೊಟ್ಟರು, ಎಲ್ಲ ನನಗೆ ಮಾಡಿದರು. ಮತ್ತು ಹಾಗೆ ಹೊಸ ಹೊಸ ಪ್ರಾಜೆಕ್ಟ್ ತರ್ಸಾಕತ್ತೆ ಕಂಪ್ನಿಗೆ, ಎಲ್ಲ ಮಾಡಾಕತ್ತೆ. ಸೊ ನನ್ನ ಪ್ರಮೋಷನ್ ಮೇಲೆ ಪ್ರಮೋಷನ್ ಆಯಿತು. ಅದಕ್ಕೆ ಅವನಿಗೆ ಹೊಟ್ಟೆ ಉರಿ ಆಯಿತು ಅಷ್ಟೇ. ಅವ ಅದಕ್ಕೆ ನನ್ನ ಕಂಡ್ರೆ ಆಗಿರಲ್ಲ ಅವನಿಗೆ. ಮತ್ತು ಅಕ್ಕಿ ಅವನಿಗೆ ಇಷ್ಟಪಡ್ತಿದ್ಲು, ನಿನ್ಗೆ ಯಾವಾಗ ಇಷ್ಟಪಡೋಕೆ ಚಾಲು ಮಾಡಿದ್ಲು? ನಿನಗೆ ಇಷ್ಟೆಲ್ಲ ಪ್ರಮೋಷನ್ ಆಗಕತ್ತೇಳಿ ಅಕ್ಕಿನೇ ಅವ್ನಿಗೆ ಬಿಟ್ಟು ನಿನಗೆ ಇಷ್ಟಪಡಕತ್ಲೇನು? ಇಲ್ಲಕ್ಕ, ಒಂದು ಸರಿ ಮೀಟಿಂಗ್ ಇತ್ತ. ಮೀಟಿಂಗ್ನಾಗ ನಂದು ಆಕಿ ಇಬ್ಬರು ವರ್ಕ್ ಮಾಡಕತ್ತಿದ್ದೆವು. ಅವತ್ತು ಫುಲ್ ಲೇಟ್ ನೈಟ್ ಆಯಿತು, ಮುಂಜಾನೆ ತಕ್ಕ ಕೆಲಸ ಆಯಿತು. ಅದೇ ನಾವು ತಪ್ಪು ತಿಳ್ಕೊಂಡು ನಮ್ಮ ಮೇಲೆ ಇಬ್ಬರು ಮೇಲೆ ತಪ್ಪು ಅಪೋಸ್ ಮಾಡಿದ. ಅವಾಗ ಈಕಿನೂ ನೀ ನನ್ನ ಮೇಲೆ ತಪ್ಪು ತಿಳ್ಕೊತಿ, ನಿನಗೆ ಇಷ್ಟು ವರ್ಷ ಆದ್ರೂ ನನ್ನ ಮೇಲೆ ನಿನಗೆ ನಂಬಿಕೆ ಇಲ್ಲ ಅದೇ ಬ್ರೇಕಪ್ ಮಾಡ್ಕೊಂಡ್ಬಿಟ್ಲು. ಆಮೇಲಿಂದ ನಮ್ಮ ಸ್ನೇಹ ಪ್ರೀತಿ ಆಯಿತು, ಆಮೇಲೆ ಈಗ ಮದುವೆ ಆಯಿತು ಅಷ್ಟೇ ಅಕ್ಕ, ಮತ್ತೇನಿಲ್ಲ. ಮತ್ತೆ ಇಷ್ಟೆಲ್ಲ ಆದ್ರೂ ಅವ ಯಾಕೆ ಬಂದಿದ್ದ ಇಲ್ಲಿ? ಹೊಟ್ಟೆ ಉರಿ ಅಕ್ಕ, ಕೆಲಸನೂ ಕಂಪ್ನಿಯಾಗೆ ಕೆಲಸ ಮಾಡ್ತಾನೆ ಕರೆ ಹೊಟ್ಟೆ ಉರಿ. ನನ್ನ ನೋಡಿ ಹೊಟ್ಟೆ ಉರಿ, ಆಕಿ ನೋಡಿ ಹೊಟ್ಟೆ ಉರಿ, ನನ್ನ ಮದುವೆ ಆದ್ಲಂತ ಹೊಟ್ಟೆ ಉರಿ ಅಷ್ಟೇ. ಅದಕ್ಕೆ ಬಂದಿತ್ತಂತ ಅವ್ರ ಅಮ್ಮಗೆ ಏನೋ ಕಿಡ್ನ್ಯಾಪ್ ಮಾಡಿನಂತ ಅಂಜಿಸಿ ಆಕಿ ಕರ್ಕೊಂಡು ಹೋಗಕ್ಕೆ ಬಂದಿತ್ತಂತ. ಆಮೇಲೆ ನಾ ಬಂದಿದ್ದು ಕೋಡ್ ಹೋಗ್ಯಾನ. ಆಮೇಲೆ ಅವ್ರ ಅಮ್ಮಗೆ ಫೋನ್ ಹಚ್ಚಿದ್ರು, ಅವ್ರ ಅಮ್ಮಗೆ ಗೊತ್ತೇ ಇಲ್ಲ ಏನು. ಇವಾಗ ಸುಳ್ಳೇ ಹೇಳ್ಯಾನ. ಈಕಿನೂ ನಾನು ಬಿಟ್ಟ ಒಂದು ಮಾತು, ಮತ್ತೇನಿಲ್ಲಕ್ಕ. ಆರಾಮದಾಳತ್ ಮನ್ಯಾಗ ಅದಾತ. ಓ, ಹಿಂಗೆಲ್ಲ ಆಯ್ತಾ? ಮೊದಲೇ ಗೊತ್ತಿದ್ರೆ ನಾನು ಲಕ್ಷ್ಮಿ ಹೋಗಿ ಹಿಡಿದು ಒಂದು 4 ಬಿಡದೆ ಬಿಡ್ತಿದ್ದೆ ಅವನಿಗೆ. ಹೋಲಿ ಬಿಡಕ್ಕ, ಅಂತರಿ ಮುಟ್ರೆ ನಮ್ಮ ಕೈನೇ ಕೆಡ್ತಾವು. ಹೋಲಿ ಬಿಡೋ ಕಡೆಗೆ ಹೋದ. ಸ್ವಲ್ಪ ರೇಖಾಗ ಹುಷಾರಾಗಿರು ಅಂತ ಹೇಳು. ಹ್ಞೂ ಅಕ್ಕ, ನಾನು ಅದೇ ಹೇಳೀನಿ. ನೋಡು, ಊರಿನ ತಕ್ಕ ಬಂದಾನಂದ್ರೆ ಮನೆಗೂ ಯಾವಾಗ ಬರ್ತಾನೆ ಹೇಳೋಕ್ಕಾಗಲ್ಲ. ಅಲ್ಲ, ಇದು ದೊಡ್ಡದಾನ ಮನೆ ಇರ್ತೈತಿ, ಯಾರು ಎಲ್ಲಿಂದ ಬರ್ತಾರೆ ಹೇಳೋಕ್ಕಾಗಲ್ಲ. ಒಂದು ಸ್ವಲ್ಪ ಹುಷಾರಾಗಿರು, ನೀನು ಇರು, ಆಕಿಗೂ ಇರು ಅಂತ ಹೇಳು. ಹ್ಞೂ ಅಕ್ಕ, ಆಯಿತು. ಇದಕ್ಕೆ ಹೇಳ್ಬೇಕಂತ ಕರೆದೆ ಅಷ್ಟೇ. ಇಷ್ಟೇ ಅಕ್ಕ, ಮತ್ತೇನಿಲ್ಲ ತಗೋ. ನೀ ಏನು ಚಿಂತೆ ಮಾಡಬೇಡ, ಏನಿಲ್ಲ, ಅಷ್ಟೇನು ಪ್ರಾಬ್ಲಮ್ ಇಲ್ಲ. ನಾ ಹ್ಯಾಂಡಲ್ ಮಾಡ್ತೀನಿ ಅದನ್ನೆಲ್ಲ, ಯು ಡೋಂಟ್ ವರಿ. ಆಯ್ತಪ್ಪ, ಇಬ್ಬರು ಆರಾಮಿದ್ರೆ ಸಾಕು ನಮಗೆ, ಮತ್ತೇನು ಬೇಕಾಗಿಲ್ಲ. ಹ್ಞೂ ಅಕ್ಕ, ಥ್ಯಾಂಕ್ ಯು ಫಾರ್ ಯುವರ್ ಕನ್ಸರ್ನ್.